Hello students, in the last session we had studied about redox reaction. Oxidation number ಅಂತ ಹೇಳಿದ್ರೆ ಕಲ್ತಿದ್ವಿ. ಅಪ್ಲಿಕೇಶನ್ ಆಫ್ ಆಕ್ಸಿಡೇಷನ್ ನಂಬರ್ ಅಲ್ಲಿ ನಾನು ಈಕ್ವಲೆಂಟ್ ಮಾಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಈಕ್ವಲೆಂಟ್ ಮಾಸ್ ಈ ಕಾನ್ಸೆಪ್ಟು ನಿಮಗೆ ಮೊಲಾರಿಟಿ ನಾರ್ಮಾಲಿಟಿ ರಿಲೇಷನ್ ಬಿಟ್ವೀನ್ ನಾರ್ಮಾಲಿಟಿ ಅಂಡ್ ಮೊಲಾರಿಟಿ ಸ್ಟಡಿ ಮಾಡಬೇಕಾದ್ರೆ ಟು ಕ್ಯಾಲ್ಕುಲೇಟ್ ನಾರ್ಮಾಲಿಟಿ ಆಫ್ ದಿ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟು. ಈಕ್ವಲೆಂಟ್ ಮಾಸ್ ನಿಮಗೆ ಬರಲೇಬೇಕಾಗತ್ತೆ. ಸೊ ಹಾಗಾದ್ರೆ ಈಕ್ವಲೆಂಟ್ ಮಾಸ್ ನಿನ್ನೆ ನಿಮಗೆ ಫಾರ್ಮುಲಾ ಕೂಡ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟರ್ ಆರ್ ವೇಲೆನ್ಸಿ ಫ್ಯಾಕ್ಟರ್. ಸರ್ ಮೋಲಾರ್ ಮಾಸ್ ಏನು ನಮಗೆ ಗೊತ್ತಿದೆ ಸರ್. ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎನ್ ಫ್ಯಾಕ್ಟರ್ ಆರ್ ವೇಲೆನ್ಸಿ ಫ್ಯಾಕ್ಟರ್? ತುಂಬಾ ಇಂಪಾರ್ಟೆಂಟು ಮಕ್ಕಳ. ಆಸಿಡ್ಗೆ ಒಂಥರ ಆಗುತ್ತೆ, ಬೇಸ್ಗೆ ಸಪ್ರೇಟ್ ಆಗುತ್ತೆ, ಸಾಲ್ಟ್ಗೆ ಮೆಥಡ್ ಯಾವುದು ಎನ್ ಫ್ಯಾಕ್ಟರ್ನ ಐಡೆಂಟಿಫೈ ಮಾಡೋ ಮೆಥಡ್ ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಸಾಲ್ಟ್ ಬೇಸ್ ಮತ್ತೆ ಸಾಲ್ಟ್ ಯಾವುದು ಆಸಿಡ್ ಅಲ್ಲಿ. ಸೊ ಲೆಟ್ಸ್ ಸಿ ದಿ ಫಾರ್ಮುಲಾ. ಈಕ್ವಲೆಂಟ್ ಮಾಸ್ is equal to molar mass upon valency factor. Molar mass upon valency factor or n factor. ಇದು ಈಕ್ವಲೆಂಟ್ ಮಾಸ್ದು ಫಾರ್ಮುಲಾ, ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಮೋಲಾರ್ ಮಾಸ್ ನಿಮಗೆ ಗೊತ್ತಿದೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಟಿಲ್ 20 ವರೆಗೆ ಅಟಾಮಿಕ್ ನಂಬರ್ ಗೊತ್ತಿದ್ರೆ ಅಟಾಮಿಕ್ ಮಾಸ್ ನ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ ಮಕ್ಕಳ. ಎಕ್ಸೆಪ್ಷನ್ ಬೆನ್, ಬೆರಿಲಿಯಂ, ನೈಟ್ರೋಜನ್, ಹೈಡ್ರೋಜನ್. ನಾನು ಹೇಳ್ಕೊಡೋಕೆ ಈ ಟ್ರಿಕ್ ಇದಕ್ಕೆ ವರ್ಕ್ ಆಗಲ್ಲ. ಸೊ ನೋಡಿ, ಅಟಾಮಿಕ್ ನಂಬರ್ ಏನಾದರೂ ಈವನ್ ನಂಬರ್ ಇದ್ರೆ, ಎಕ್ಸಾಂಪಲ್ 2, 4, 6, 8 ಇದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2 ಟು ಗೆಟ್ ಅಟಾಮಿಕ್ ಮಾಸ್. ಇಫ್ ಅಟಾಮಿಕ್ ನಂಬರ್ ಆಡ್ ನಂಬರ್ ಇದ್ರೆ ಇದು ಆಡ್ ನಂಬರ್, ಈವನ್ ನಂಬರ್. ಆಡ್ ನಂಬರ್ 3, 5, 7 ಇದ್ರೆ you have to multiply with 2, then after adding, you have to multiply with 2, after multiplication you have to add 1. ನೋಡೋಣ ಹೇಗೆ ಅಂತೇಳಿ. H2O ಮೋಲಾರ್ ಮಾಸ್, ಹೈಡ್ರೋಜನ್ ಅಟಾಮಿಕ್ ನಂಬರ್ ಒಂದು ಆಡ್ ನಂಬರು, ಬಟ್ ನಾನು ಇಲ್ಲಿ ಎಕ್ಸೆಪ್ಷನ್ ಬರ್ದಿದ್ದೀನಿ ಮಕ್ಕಳ. ನಾನು ಹೇಳ್ಕೊಟ್ರೆ ಈ ಟ್ರಿಕ್ ಬೆರಿಲಿಯಮ್, ನೈಟ್ರೋಜನ್, ಹೈಡ್ರೋಜನ್ಗೆ ವರ್ಕ್ ಆಗಲ್ಲ. ಅದನ್ನು ನೀವು ಹಾಗೆ ನೆನ್ಪಿಟ್ಕೋಬೇಕು. ಹೈಡ್ರೋಜನ್ ಅಟಾಮಿಕ್ ನಂಬರ್ is 1, hence atomic mass also 1. There are 2 atoms into 2 plus oxygen atomic number is 8. 8 is even number. Even number ಅಂದ್ರೆ ಕನ್ನಡದಲ್ಲಿ ಸಮಸಂಖ್ಯೆ. Even number you have to multiply with 2. Atomic mass is 8 into 2, that is 16. Total atomic mass of water is, molar mass of water is 18. Very important this one. So let's see one more example. NH3. Nitrogen atomic number is 7. I wrote here as exception. Nitrogen atomic number is 7. It is exception ಹೇಳಿದೀನಿ. 7 ಆಡ್ ನಂಬರ್ ಸರ್ ಇಂಟು 2 ಪ್ಲಸ್ 1 ಮಾಡಬೇಕಾ? ಇಲ್ಲ. ಬೆರಿಲಿಯಮ್, ನೈಟ್ರೋಜನ್, ಹೈಡ್ರೋಜನ್ಗೆ ಈ ಮೆಥಡ್ ನ ಯೂಸ್ ಮಾಡಬೇಡಿ ಮಕ್ಕಳ. ಸೊ ಅಟಾಮಿಕ್ ನಂಬರ್ 7, ಅಟಾಮಿಕ್ ಮಾಸ್ 14. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಅಟಾಮಿಕ್ ಮಾಸ್ ಕೂಡ 1. ದೇರ್ ಆರ್ 3 ಆಟಮ್ಸ್. 14 plus 3 students, it is 17. So by this method we can calculate the molar mass of the compound. Let's take one more example. You take BCl2. ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ NaCl, AlCl3. ಇದೆಲ್ಲ ಮೆಥಡ್ ಕೂಡ ಎಲ್ಲ ಕಾಂಪೌಂಡ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಮಕ್ಕಳ, ಇಲ್ಲಿ ನಾನು ಹೇಳಿದ್ದೀನಿ ಎಕ್ಸೆಪ್ಷನ್. ನಾನು ಹೇಳಿದ ಟ್ರಿಕ್ ಬೆರಿಲಿಯಂ, ನೈಟ್ರೋಜನ್, ಹೈಡ್ರೋಜನ್ಗೆ ಈ ಮೆಥಡ್ ಯೂಸ್ ಮಾಡಬೇಡಿ. ಅಲ್ಲಿ ಸ್ವಲ್ಪ ಎಕ್ಸೆಪ್ಷನ್ಸ್ ಬರುತ್ತೆ. ಈವನ್ ನಂಬರ್ ಇದ್ರೆ ಇಂಟು 2 ಮಾಡಿ, ಅಟಾಮಿಕ್ ನಂಬರ್ ಏನಾದ್ರು ಈವನ್ ನಂಬರ್ ಇದ್ರೆ ಇಂಟು 2 ಮಾಡಿ, ಅಟಾಮಿಕ್ ನಂಬರ್ ಆಡ್ ನಂಬರ್ ಇದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಒಂದನ್ನ ಸೇರಿಸಿ. ಸೊ ಈ ಟ್ರಿಕ್ ಟಿಲ್ 20 ವರೆಗೆ ವರ್ಕ್ ಆಗುತ್ತೆ ಮಕ್ಕಳ. ಅಟಾಮಿಕ್ ನಂಬರ್ 20 ವರೆಗೆ ನಾನು ಹೇಳ್ಕೊಟ್ಟಿರೋ ಟ್ರಿಕ್ ಯೂಸ್ ಮಾಡಬಹುದು ನೀವು. ಸೊ ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಫ್ಯಾಕ್ಟರ್ ಆರ್ ಎನ್ ಫ್ಯಾಕ್ಟರ್. ಮೋಲಾರ್ ಮಾಸ್ ಏನೋ ಗೊತ್ತಾಯ್ತು ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳಿ. ಮೋಲಾರ್ ಮಾಸ್ ಆಯ್ತು. ಸರ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವೇಲೆನ್ಸಿ ಫ್ಯಾಕ್ಟರ್ ಆರ್ ಎನ್ ಫ್ಯಾಕ್ಟರ್? ವೇಲೆನ್ಸಿ ಫ್ಯಾಕ್ಟರ್ ನ ಕಂಡುಹಿಡಿಯೋದು ಹೇಗೆ, ಎನ್ ಫ್ಯಾಕ್ಟರ್ ನ ಕಂಡುಹಿಡಿಯೋದು ಹೇಗೆ
ನೋಡೋಣ ಮಕ್ಕಳ. ಸೊ ಮೋಲಾರ್ ಎನ್ ಫ್ಯಾಕ್ಟರ್ ಇದು ಆಸಿಡ್ಗೆ ಒಂಥರ ಇರುತ್ತೆ, ಬೇಸ್ಗೆ ಒಂಥರ ಇರುತ್ತೆ, ಸಾಲ್ಟ್ಗೆ ಒಂಥರ ಇರುತ್ತೆ. ಅಂದ್ರೆ ಕ್ಯಾಲ್ಕುಲೇಷನ್ ಮೆಥಡ್ ಡಿಫ್ರೆಂಟ್ ಇರುತ್ತೆ ಮಕ್ಕಳ. ಸೊ ಈ ಎನ್ ಫ್ಯಾಕ್ಟರ್ ಅಥವಾ ವೇಲೆನ್ಸಿ ಫ್ಯಾಕ್ಟರ್ ಏನಿದೆ ಅದನ್ನ ಐಡೆಂಟಿಫೈ ಮಾಡೋಕ್ಕೆ ಫಾರ್ಮುಲಾ ನಮ್ಮ ಆಕ್ಸಿಡೇಷನ್ ರಿಡಕ್ಷನ್ ಚಾಪ್ಟರ್ ಅಲ್ಲಿ ಎನ್ ಫ್ಯಾಕ್ಟರ್ ಫಾರ್ ಆಕ್ಸಿಡೇಷನ್ ಆರ್ ರಿಡಕ್ಷನ್ is equal to total change, very important makla, total change in oxidation state of 1 mole substance, ಅಂದ್ರೆ 1 mole substance ಅಲ್ಲಿ ಆಕ್ಸಿಡೇಷನ್ ನಂಬರ್ ವೇರಿ ಆಗುತ್ತಲ್ಲ ಅದನ್ನ ನಾವು ಎನ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಸರ್ ಫಾರ್ಮುಲಾ ಹೇಳಿ ಸರ್, ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎನ್ ಫ್ಯಾಕ್ಟರ್ ಫಾರ್ ಎ ಕಾಂಪೌಂಡ್ in redox reaction? So that is equal to total number of atoms, formula nodಕೊಳ್ಳಿ ಮಕ್ಕಳ, total number of atoms into highest oxidation state, yeah, I will write here, highest oxidation state minus lowest oxidation state with sign. Very important. So I hope you understood this formula. Total number of atoms into bracket ಒಳಗೆ highest oxidation state minus lowest oxidation state with sign. Very very important. ಅದರ ಸೈನ್ ಅನ್ನು ಹಾಕಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹಾಕಬೇಕು. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು we need to calculate n factor. ಆ n factor ನ you have to substitute here. Equivalent mass is equal to molar mass upon n factor. ನೋಡೋಣ ಒಂದು ಎಕ್ಸಾಂಪಲ್ ಥ್ರೂ ನಾವು ಈಕ್ವಲೆಂಟ್ ಮಾಸ್ ನ ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ K2Cr2O7 potassium dichromate in acidic medium we will get Cr3+. So ಇದು ಆಕ್ಸಿಡೇಷನ್ ನಂಬರ್ which belongs to first group. Oxidation number +1, there are 2 atoms, +2. Chromium we have to calculate, this is -14, -2 ಮಾಡ್ತೀರಾ, you will get +6. Oxidation number of chromium in K2Cr2O7 +6. Oxidation number K2Cr2O7 in acidic medium you will get Cr3+. ಸೊ ಇದು ನೋಡಿ ಇಲ್ಲಿಂದ ಇಲ್ಲಿಗೆ ಆಕ್ಸಿಡೇಷನ್ ಆಗಿದೆ, ರಿಡಕ್ಷನ್ ಆಗಿದೆ ಮಕ್ಕಳ. +6 ಇಂದ +5 ಒಂದು ಎಲೆಕ್ಟ್ರಾನ್ ನ ಪಡ್ಕೊಳ್ತು, +6 ಇಂದ +4 2 ಎಲೆಕ್ಟ್ರಾನ್ ನ ಪಡ್ಕೊಳ್ತು, +6 ಇಂದ +3 3 ಎಲೆಕ್ಟ್ರಾನ್ ನ ಪಡ್ಕೊಳ್ತು. ಗೇನ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್ ಆಗಿದೆ. ಸೊ ನಾನು ಇದ್ರದ್ದು ಈಕ್ವಲೆಂಟ್ ಮಾಸ್ ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ನಮಗೆ ಗೊತ್ತಿದೆ, ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ divided by n factor. What is the formula to calculate n factor, students? N factor is equal to number of atoms undergoing change oxidation state alli into highest oxidation number minus lowest oxidation number along with sign. Sign is very important here, maribedi. N factor for K2Cr2O7, number of atoms undergoing oxidation or reduction. ಎಷ್ಟು ಐಟಮ್ಸ್ ಇದೆ ಮಕ್ಕಳ? K2Cr2O7 Cr ಎಷ್ಟಿದೆ? 2 ಇದೆ. ಇಂಟು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +6 +3 ಎಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +6 ಮೈನಸ್ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +3, 2 into 6 minus 3, this is equal to 6. So here n factor is 6. How we can calculate equivalent mass? Equivalent mass is equal to molar mass. ನಮಗೆ ಗೊತ್ತಿದೆ K2Cr2O7 molar mass 294, 294 divided by n factor 6. So ಇದು ಮೆಥಡ್. Number of atoms undergoing oxidation or reduction into highest minus lowest with sign. Okay. So ಇದು K2Cr2O7 ಆಯ್ತು. ನೆಕ್ಸ್ಟ್ KMnO4 ನೋಡೋಣ. Yes, KMnO4
potassium permanganate, pink color. Yes. In acidic medium, it will convert to Mn plus 2. In neutral or weak alkaline medium, it will convert to Mn plus 4. ಸ್ಟ್ರಾಂಗ್ ಆಲ್ಕಲೈನ್ ಅಥವಾ ಸ್ಟ್ರಾಂಗ್ ಬೇಸಿಕ್ ಮೀಡಿಯಂ ಅಲ್ಲಿ ಇಟ್ ವಿಲ್ ಕನ್ವರ್ಟ್ ಟು Mn plus 6. ಸೊ KMnO4 ಅಲ್ಲಿ ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್? -8 + 1 -7. ಆ ಕಡೆ ಕಳಿಸ್ತೀರಾ +7 +7 to +2 ಮಕ್ಕಳ ಅಸಿಡಿಕ್ ಮೀಡಿಯಂ ಅಲ್ಲಿ, +7 to +4 ನ್ಯೂಟ್ರಲ್ ಆರ್ ವೀಕ್ ಆಲ್ಕಲೈನ್ ಮೀಡಿಯಂ ಅಲ್ಲಿ, +7 to +6 ಇನ್ ಸ್ಟ್ರಾಂಗ್ ಆಲ್ಕಲೈನ್ ಮೀಡಿಯಂ ಅಲ್ಲಿ. So next we have to calculate equivalent mass of KMnO4. Equivalent mass is equal to, what is the formula? Molar mass upon n factor. First in acidic medium nodi makla, +7 to +2 reduction molar mass divided by n factor. What is the formula? N factor is equal to number of atoms. ಎಷ್ಟು atoms? MnO ಒಂದೇ atom. ಹೈಯೆಸ್ಟ್ ಆಕ್ಸಿಡೇಷನ್ +7 ಮತ್ತೆ +2 ಅಲ್ಲಿ ಎಷ್ಟು ಮಕ್ಕಳ? +7 ಮೈನಸ್ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +2 1 7 - 2 5. ಸರ್ ಡೈರೆಕ್ಟ್ ಆಗಿ ಹಾಗೆ ಅದು ಹೇಳ್ಬೋದಲ್ಲ ಸರ್, +7 to +2 7 - 2 5 ಅಂತೇಳಿ. ಎಸ್, ಅದು ಆಗುತ್ತೆ. ಬಟ್ ಅಲ್ಲಿ -1 -2 -3 -3.5 ಆ ಥರ ಎಲ್ಲ ಕೊಟ್ಟಾಗ ನಿಮಗೆ ಹಾಗೆ ಪ್ಲಸ್ ಮತ್ತೆ ಮೈನಸ್ ಇಂದ ಮಾಡ್ಲಿಕ್ಕೆ ಬರಲ್ಲ. ಇದು ಎಕ್ಸಾಕ್ಟ್ ಫಾರ್ಮುಲಾ. n factor is equal to number of atoms undergoing oxidation stage, highest minus lowest along with sign. ಸೊ ನಿಮಗೆ ಸಿಕ್ತು n factor 5. KMnO4 in neutral or weak alkaline medium, +4 7 -4 you will get 3. KMnO4 in strong alkaline medium 7 - 6 you will get M/1. So this how we can calculate equivalent mass of KMnO4. in acidic medium +2 ಗೆ, basic medium strong alkaline medium ಅಲ್ಲಿ +6 ಗೆ, neutral medium ಅಲ್ಲಿ +4 ಗೆ. n factor ಫಾರ್ಮುಲಾ ಒಂದು ನೆನಪಿಟ್ಕೊಳ್ಳಿ. ಜೊತೆಗೆ K2Ca2O7 ಮುಗಿತು, KMnO4 ಮುಗಿತು. ನೆಕ್ಸ್ಟ್ ಆಕ್ಸಲೇಟ್ C2O4 2-. ಇದ್ರ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. C2O4 2-. oxalate. What is the oxidation number of carbon here? +4 or +3? +3. What you will get product? CO2, 2CO2. Here it is +4. Oxidation number of carbon dioxide. Carbon in carbon dioxide +4, in oxalate +3. So we can calculate equivalent mass is equal to molar mass upon n factor. How many n factor? How many atoms? 2 atoms. Higher oxidation state 4, lower +3. It will become -3. 2 into 1 2, we will get 2. ಇದರ ಅರ್ಥ ಮಕ್ಕಳ, C3 + 2 C4+, ಒಂದು ಆಟಮ್ ಹೋಗ್ತಾ ಇದೆ, ಒಂದು ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ ಪರ್ ಆಟಮ್ ಅಲ್ಲಿ. ಹಾಗಾದ್ರೆ 2 ಆಟಮ್ ಇದೆ, 2 M/2. oxalate negative ligand. So this is how we can calculate equivalent mass of oxalate. Next let's take one more example. FeSO4 oxidizing agent or reducing agent ಅಂತ ಹೇಳಿ. Here Fe2+, it can become Fe3+. ಅಂದ್ರೆ loss of electron, oxidation, it can act as reducing agent or reductant. So ಇದ್ರ ಮೋಲಾರ್ ಮಾಸ್ ಹೇಗೆ ಮಾಡ್ತೀರಾ? M/1 +2 to +3. Yes, let's take one more example. H2O2 hydrogen peroxide -1 +1. What we will get, students? H2O plus half O2. Here oxidation number -2, here 0, here +1.
there are 2 atom plus 2 ಆಗುತ್ತೆ, ನೋ ಪ್ರಾಬ್ಲಮ್. ಫಸ್ಟ್ O2 ಮೈನಸ್ ಇನ್ 1 ಇಂದ ಮೈನಸ್ 2ಗೆ ನೋಡು, ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಗೇನ್ ಆಫ್ ಎಲೆಕ್ಟ್ರಾನ್? ಎಸ್, ಇಟ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್. ಗೇನ್ ಆಫ್ ಎಲೆಕ್ಟ್ರಾನ್ ಆದ್ರೆ ಟೈಗರ್ ಗರ್, ಗೇನ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್ ಆಗಿದೆ. ಸೊ ನಿಂದು ಫಾರ್ಮುಲಾ ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಅಪಾನ್ ಎನ್ ಫ್ಯಾಕ್ಟರ್. ಎನ್ ಫ್ಯಾಕ್ಟರ್ ಹೇಗ್ ಮಾಡ್ತೀಯಪ್ಪ? ನಂಬರ್ ಆಫ್ ಆಟಮ್ಸ್. ಹೌ ಮೆನಿ ಆಟಮ್ಸ್? 2 ಆಟಮ್ಸ್. ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ -1 -2 ಅಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಎಷ್ಟು ಮಗು? ಎಸ್, -1 ಪ್ಲಸ್ ಲೋಯೆಸ್ಟ್ ಆಕ್ಸಿಡೇಷನ್ ನಂಬರ್ -2. ಸಾರಿ, -2. 2 -1 plus 2, you will get 2. So n factor is 2, m/2. So ಇದು ರಿಡಕ್ಷನ್ ಆಗಿದೆ. ರಿಡಕ್ಷನ್ ಆಗಿದೆ ಅಂದ್ರೆ ವಿಚ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ಸೇಮ್ H2O2 ಇಲ್ಲಿಂದ ಇಲ್ಲಿಗೆ ನೋಡು, O2ಗೆ ಲಾಸ್ ಆಫ್ ಎಲೆಕ್ಟ್ರಾನ್, ಇಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್. Loss of electron, this is called oxidation. -1 ಇಂದ 0 ಆಗಿದೆ. Loss of electron, oxidation, which acts as reducing agent. So ನೀನು ಇದ್ರದ್ದು ಮಾಡಿದ್ರು ಕೂಡ E is equal to m/2. So clear students? ಇದ್ರ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. K2Cr2O7 ಆಯ್ತು, KMnO4 ಆಯ್ತು, FeSO4 ಆಯ್ತು, ಆಕ್ಸಲೇಟು ಆಯ್ತು, ನೆಕ್ಸ್ಟ್ ಹೈಡ್ರೋಜನ್ ಪರಾಕ್ಸೈಡ್ ಕೂಡ ಆಯ್ತು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಹ್ಯಾಲೈಡ್ಸ್. ನೋಡಿ, ಹ್ಯಾಲೈಡ್ಸ್ ಆರ್ ಹ್ಯಾಲೋಜನ್ಸ್ I-, Br-, Cl-. I-, Br-, Cl-. In acidic medium, we can convert into I2, Br2, Cl2. In basic medium, it will become IO3-, ClO3-, Bro3-. So ಇದಕ್ಕೆ ಮಾಡಿ ನೀವು, you will get m by some n factor, So ಇದು ಹೋಮ್ವರ್ಕ್ ಮಕ್ಕಳ. I-, Br-, Cl-. ಬೇಸಿಕ್ ಮೀಡಿಯಂ ಅಲ್ಲಿ IO3-, ಅಸಿಡಿಕ್ ಮೀಡಿಯಂ ಅಲ್ಲಿ I2, Br2, Cl2. So this is about how we can calculate equivalent mass of the compound. In the next class, I am going to start important chapter that is about thermodynamics or equilibrium. Thank you.